ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಥದ ಇವತ್ತು 45ನೇ ದಿನ. ನಮ್ಮ ಸಂಕಲ್ಪ ದೇವಸ್ಥಾನ ಇದು 15ನೇ ದೇವಸ್ಥಾನ ಆಗಿದೆ. ಯಾವ ದೇವಸ್ಥಾನ ಅಂದ್ರೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಸೋಮೇಶ್ವರ್ ನಗರ್, ಯಲಹಂಕ ನ್ಯೂ ಟರ್ನ್ ಅಲ್ಲಿ ಇದೆ. ಬನ್ನಿ ದೇವಸ್ಥಾನದ ಮಾಹಿತಿಯನ್ನು ತಿಳಿಯೋಣ. ದೇವಸ್ಥಾನ ಒಳಗಡೆ ತೋರ್ಸಕ್ಕಾಗಲ್ಲ, ಬಿಕಾಸ್ ವಿಡಿಯೋಗ್ರಫಿ ಫೋಟೋಗ್ರಫಿ ಪ್ರೊಹಿಬಿಟೆಡ್ ಆಗಿದೆ. ಸೊ ದೇವಸ್ಥಾನ ಈಚೆ ಹಿಂಗಿದೆ. ದೇವಸ್ಥಾನ ಒಳಗಡೆ ತುಂಬಾ ಚೆನ್ನಾಗಿದೆ, ಚಿಕ್ಕದಾಗಿ ಚೊಕ್ಕದಾಗಿ ನೋಡಕ್ಕೆ. ಮೇನ್ ರೋಡ್ ಇಂದ ಒಳಗಿರಿದೆ, ಯಾರಿಗೂ ಅಷ್ಟೊಂದು ಗೊತ್ತಾಗಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಬನ್ನಿ ಮಾಹಿತಿ ತಿಳ್ಕೊಂಬರೋಣ. ಸ್ವಾಮಿ ಶರಣ ನಮಸ್ಕಾರ. ನಾವು 41 ದಿವಸ 41 ದೇವಸ್ಥಾನ ಭೇಟಿ ಮಾಡ್ತಿದೀವಿ. ಇದು ನಮ್ದು 15 ದೇವಸ್ಥಾನ ಆಗಿದೆ. ಈ ದೇವಸ್ಥಾನದ ಮಾಹಿತಿ ತಿಳಿಸ್ಕೊಡಿ ಸ್ವಾಮಿ. ಈ ದೇವಸ್ಥಾನ ತ್ಯಾಗರಾಜ ಗುರುಸ್ವಾಮಿ ಅಂತ ಹೇಳಿ 2000 ಇಸವಿ ಡಿಸೆಂಬರ್ ಅಲ್ಲಿ ಪ್ರತಿಷ್ಠಾಪನೆ ಆಗಿರುತ್ತೆ. ಇವತ್ತಿಗೆ 25 ವರ್ಷ ಪೂರೈಸಿರುತ್ತೆ. ಇದು ದೇವಸ್ಥಾನ ಅವರು ಸ್ವಂತ ಅವರ ಜಾಗದಲ್ಲೇ ಅವರು ಕಟ್ಟಿದ್ದಾರೆ. ಅವರಿಗೆ ಒಂದು ಸ್ವಾಮಿಗಳ ಸ್ವಪ್ನದಲ್ಲಿ ಒಂದು ಅವರಿಗೆ ಇದಾಗಿರುತ್ತೆ, ಸ್ವಾಮಿಯಿಂದ ಪ್ರೇರಣೆ ಆಗಿರುತ್ತೆ, ಈ ತರ ದೇವಸ್ಥಾನ ಒಂದು ಮಾಡಿ ನಿಮ್ಮಿಂದ ಅಪೇಕ್ಷೆ ಇದೆ ಅಂತ ಹೇಳಿ. ಸೊ ಹಾಗಾಗಿ ಅವರು ಏನಂತ ಸ್ಥಿತಿವಂತರಾಗಿರಲ್ಲ ತ್ಯಾಗರಾಜ ಗುರುಸ್ವಾಮಿಗಳು. ಅವರು ಸುಮಾರು 48 ವರ್ಷ ದೊಡ್ಡಪಾದ ಶಬರಿಮಲೆಗೆಲ್ಲ ಹೋಗಿರ್ತಾರೆ. ಅವರು ಮೂಲತಃ ಅವರುನು ಕೇರಳದ ಕೊಚ್ಚಿಯವರು. ಸೊ ಹಾಗಾಗಿ ಅವರು ದೇವಸ್ಥಾನವನ್ನು ತುಂಬಾ ಕಷ್ಟಪಟ್ಟು ಒಂದು 5 ವರ್ಷ ಕಾಲಾವಕಾಶ ತಗೊಂಡು ಸ್ವಲ್ಪವಾಗಿ ದೇವಸ್ಥಾನ ಮಾಡಿ 95ಕ್ಕೆ ಶುರು ಮಾಡ್ತಾರೆ ದೇವಸ್ಥಾನಕ್ಕೆ ಶಂಕುಸ್ಥಾಪನೆ ಮಾಡಿ. ಶಬರಿಮಲೆಯಲ್ಲಿ ಒಬ್ಬರು ಶಂಕರನ್ ನಂಬೂದಿರಿ ಅಂತ ಹೇಳಿ ಒಬ್ಬ ತಂತ್ರಿಗಳು ಇರ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ. ಆ ಕಾಲದಲ್ಲಿ 95ಕ್ಕೆ ಅವರ ಅಲ್ಲಿ ಮೇಲ್ಶಾಂತಿಯಾಗಿರ್ತಾರೆ. ಅವ್ರನ್ನೇ ಸ್ವತಃ ಅವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ದೇವಸ್ಥಾನಕ್ಕೆ ಶಂಕುಸ್ಥಾಪನೆ ಗುದ್ಲಿ ಪೂಜೆ ಎಲ್ಲ ಮಾಡಿ ಕ್ರಮೇಣ 5 ವರ್ಷದ ನಂತರ ದೇವಸ್ಥಾನ ಪ್ರತಿಷ್ಠಾಪನೆ ಆಗತ್ತೆ. ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ 2-3 ವರ್ಷ ತನಕ ಅವರು ಆರೋಗ್ಯವಾಗಿರ್ತಾರೆ. ಕ್ರಮೇಣ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗ್ಬಿಟ್ಟು ಅವರು ನಿಧನರಾಗ್ತಾರೆ. ಅದಾದ ನಂತರ ಅವರ ಮಕ್ಕಳಿದ್ದಾರೆ. ಸೊ ಅವರು ಈ ಜವಾಬ್ದಾರಿಯನ್ನು ತಗೊಂಡು ಈ ದೇವಸ್ಥಾನ ಇಲ್ಲಿ ತನಕ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಏನಾಗಿದೆ, ಇದು ದೇವಸ್ಥಾನ ಮೇನ್ ರೋಡ್ ಇಂದ ಸ್ವಲ್ಪ ಒಳಗಡೆ ಆಗಿರೋದ್ರಿಂದ ಹೆಚ್ಚಿಗೆ ಪ್ರಚಾರ ಇಲ್ಲ. ಇನ್ನೊಂದು ಏನಂದ್ರೆ ಇದು ತುಂಬಾ ಕಡಿಮೆ ವಿಸ್ತೀರ್ಣದಲ್ಲಿ ಇದೆ. 1200 ಅಡಿಯಲ್ಲಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನದ ಪಕ್ಕದ ಇನ್ನೊಂದು 900 ಅಡಿ ಇನ್ನೊಂದು ಜಾಗ ತಗೊಂಡಿದ್ದಾರೆ. ಅದರಲ್ಲಿ ಭಜನಾ ಮಂಟಪ ಅಂತ ಹೇಳಿ ಅಲ್ಲಿ ಭೋಜನ ಶಾಲೆ, ಸ್ವಾಮಿಗಳಿಗೆ ಉಳ್ಕೊಳ್ಳಿಕ್ಕೆ ಈ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗೆ ನಿತ್ಯ ಪ್ರಾತಃ ಸಂಧ್ಯಾ 2 ಕಾಲದ್ದು ಪೂಜೆ ಇರುತ್ತೆ, ಮಾಧ್ಯಾಹ್ನಿಕ ಪೂಜೆ ಇರಲ್ಲ ಇಲ್ಲಿ. ಈಗ 365 ದಿನ ದೇವಸ್ಥಾನದ ಯಾವಾಗ್ಲೂ ತೆಗ್ದೇ ಇರುತ್ತೆ. ಅನ್ನ ಪ್ರಸಾದಗಳು ಹೆಂಗಿದೆ? ಈ ವೃಶ್ಚಿಕದಲ್ಲಿ ಮಾತ್ರ ಪ್ರತಿದಿನ ಅನ್ನದಾನ ಭಜನೆ ಇದೆಲ್ಲ ಇರುತ್ತದೆ. ಮತ್ತೆ ವರ್ಷಕ್ಕೆ ಒಂದ್ಸತಿ ವಾರ್ಷಿಕೋತ್ಸವ ಅಂತ ಹೇಳಿ ಮಾಡ್ತೇವೆ. ಆ ವಾರ್ಷಿಕೋತ್ಸವದಲ್ಲಿ ಎಲ್ಲಾ ಗಣಪತಿ ಹೋಮ ಇಂದ ಭಗವತಿ ಸೇವೆ, ಕಳಾ ಹೋಮ, ಈಗ ದೈವಕ್ಕೆ ಏನು ಸಂಬಂಧಪಟ್ಟಿದ್ದು ಎಲ್ಲಾ ಕಾರ್ಯಕ್ರಮಗಳು ಅವತ್ತೊಂದು ದಿನ ಮಾಡಿ ಒಂದು ಮಹಾ ಸಂಪ್ರೋಕ್ಷಣೆ ಇರುತ್ತೆ. ಮಾಲೆ ಧಾರಣೆ ಮಾಡಿರೋ ಉಳ್ಕೊಳಕ್ಕೆ ಏನಾದ್ರು ಸ್ಥಳ ಇದೆಯಾ? ಇಲ್ಲಿದೆ, ಪಕ್ಕದಲ್ಲಿ ಒಂದು ಸಣ್ಣದೊಂದು ಹಾಲ್ ಇದೆ, ಒಂದು 6 ಚದರ ಬಿಲ್ಡಿಂಗ್ ಇದೆ, ದೇವಸ್ಥಾನದ್ದೇ ಅದು. ಸೊ ಹಾಗಾಗಿ ಅಲ್ಲಿ ಅವರಿಗೆ ಉಳ್ಕೊಳ್ಳಿಕ್ಕೆ ಮಾಲೆ ಹಾಕೊಂಡು ಉಳ್ಕೊಳ್ಲಿಕ್ಕೆ, ಭಜನೆ ಮಾಡ್ಲಿಕ್ಕೆ, ಅವರಿಗೆ ಮಲಗಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ ಈಗ ಸದ್ಯಕ್ಕೆ. ಇಲ್ಲಿ ಇರುಮುಡಿ ಕಟ್ಟೋದು ಆತರ ಏನಾದ್ರು ವ್ಯವಸ್ಥೆ? ಇರುಮುಡಿಗ ಸದ್ಯಕ್ಕೆ ಇಲ್ಲ. ಈಗ ದೇವಸ್ಥಾನದಲ್ಲಿ ಒಬ್ಬರೇ ಅರ್ಚಕರಾಗಿರೋದ್ರಿಂದ ಎಲ್ಲಾ ಕೆಲ್ಸನೂ ನೋಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿ ಇರುಮುಡಿಯ ವ್ಯವಸ್ಥೆ ಸದ್ಯಕ್ಕೆ ಇಲ್ಲ ಇಲ್ಲಿ. ಮಾಲಾಧಾರಣೆ ಎಲ್ಲ ಇರುತ್ತೆ. ಬೆಳಗ್ಗೆ ಸಂಜೆ ಅವರ ಪೂಜಾ ಸಮಯದಲ್ಲಿ ಬಂದ ಅಂದ್ರೆ ದೇವಸ್ಥಾನದ ಟೈಮಿಂಗ್ಸ್ ವೃಶ್ಚಿಕ 1ನೇ ತಾರೀಕಿಂದ 5ವರೆಗೆ ದೇವಸ್ಥಾನ ತೆಗಿತೇವೆ. 5:30 10 ಗಂಟೆ ತನಕ ಇರ್ತವೆ. ಸಂಜೆ 6ರಿಂದ 8ವರೆ ತನಕ ಇರ್ತವೆ. ಮಾಹಿತಿಯನ್ನು ತಿಳಿಸ್ಕೊಡಿ, ತುಂಬಾ ಧನ್ಯವಾದಗಳು. ನೀವು ಸಹ ಈ ದೇವಸ್ಥಾನಕ್ಕೆ ಬನ್ನಿ, ದೇವರ ಅನುಗ್ರಹವನ್ನು ಪಡೆಯಿರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ.